ಏನು ನಿನ್ ಸೊಸಿ ಅಲ್ಲಿ ಹೋಗಿ ಫೋನ್ ನಿಂತು ಮಾತಾಡಕತ್ತಾಳಲ್ಲ. ಹ್ಞೂ ಏನು ತವ್ರ ಮನೆಯವ್ರು ಫೋನ್ ಮಾಡ್ಯಾರನ? ಏನನ್ರಿ ಯಾರಿಗೆ ಗೊತ್ತು, ನಾ ಎಲ್ಲಿ ಕೇಳಕ್ಕೆ ಹೋಲಿ ಎಲ್ಲಿ ನೋಡಕ್ಕೆ ಹೋಲಿ ಅತ್ತಾಗ ಮಾತಾಡ್ಕೊಲ್ ಬಿಡ್ರಿ. ಅದನ್ನೇ ಏನು ಹಿಂದೋಗಿ ಕಿವಿಗೆ ಫೋನಿಗೆ ಕಿವಿ ಅಂಟಿಸಿ ನಿಂದ್ರಲ್ಲನ. ನಿಂದಿರ್ಬೇಕಾಕತಿ ಒಂದೊಂದು ಸಲ. ಹೋಗ್ಲಿ ಬಿಡ್ರಿ, ಅವ್ರಿಗೆ ಏನು ಬೇಕು ಅದನ್ನು ಮಾತಾಡ್ಕೋವಲ್ರಕ್ಕ. ಹೇಳವ. ಅಲ್ಲ ನಿನ್ನೆ ಅಂಗಡಿ ಅದನ್ನ ತೆಗ್ದನಂತಲ್ಲ ಅಣ್ಣ. ಅಡಿಗೆ ಆಗೈತನ? ನಾವು ಉಂಡು ಒಂಚೂರು ಪಂಚಾಯತಿ ಕಡೆ ಹೋಗ್ಬೇಕು. ಅಂದ್ರೆ ಇಲ್ಲಿ ಓಣ್ಯಾಗ ಗಡ್ರ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ ಅಂದಾರ, ಅದಕ್ಕೆ. ಅನ್ನಕತ್ತೆ 2 ವರ್ಷ ಬಿಡ್ರಿ, ಯಾವ್ದು ಕೆಲಸನ ಆಗವಲ್ತು. ಅಂತಾರ ಮರೆಯ ಬರೋ ಕಾರ್ಪೊರೇಟರ್ಗಳು ಬರೋಬ್ಬರಿ ಇರೋದಿಲ್ಲ. ಅದಕ್ಕೆ ಪಂಚಾಯತಿಯಿಂದ ಪೂರ್ತಿ ಎಲ್ಲರೂ ಸೇರ್ಕೊಂಡು ಅರ್ಜಿ ಹಾಕಿದ್ವಿ. ಅರ್ಜಿ ಹಾಕಿ ಮತ್ತೆ ಈ ವರ್ಷಕ್ಕೆ ಬರುವ ಈಗ ಇದಕ್ಕೆ ಓಟ್ ಹಾಕೋಣ ಬೇಡ, ಇಡೇ ಊರ್ ಮಂದಿ ಏನು ನಮ್ಗೆ ಬೇಕಾದ ಸೌಲಭ್ಯ ಕೊಡುವಲ್ರಿ. ಮತ್ತೆ ನಮ್ಗೆ ಗೆಲ್ಲು ಮಟ ನಮ್ ಲಕ್ಷ ಇರ್ತೈತಿ, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ, ಗೆದ್ದಿದ್ ಮುಗಿತ್ ನೀವ್ಯಾರ ನಾವ್ಯಾರ ಅನ್ನಂಗೆ ಆಗಿರ್ತೈತಿ. ಒಳ್ಳೆ ಎಲೆಕ್ಷನ್ ಬಂದಾಗ ನಿಮ್ಮ ಮಸಡಿ ಕಾಣೋದು ಅಂತೆಲ್ಲ ಓದಾಡಿದ್ವಿ ನೋಡು. ಆವಾಗ ದಾರಿಗೆ ಬಂದ್ರಿ. ಈಗ ಅದಕ್ಕೆ ಎಷ್ಟೊತ್ತಿದ್ರು ಇವತ್ತು ಬಂದು ನೋಡ್ತಾರಂತೆ. ಎಲ್ಲ ನೋಡ್ಕೊಂಡು ಬರ್ಕೊಂಡು ಹೋಗಿ ಚಾಲು ಮಾಡ್ತೀವಿ ಮುಂದುವರೆದೊಳಗೆ ಅಂತ ಹೇಳ್ಯಾರ. ಒಟ್ಟು ಮಾಡ್ತಾರಂತನ. ಮಾಡಿದ್ರೆ ಚಲೋ ಆಕತ್ ಬಿಡ್ರಿಪ್ಪ. ಗಟ್ರದಂಡಿ ಅದು ಬರಬರಿನೇ ಇಲ್ಲ ತಗ. ಏನಂತೀಗ ಆಗೈತಂತ ಮಾಡ್ಕೊಲ್ ಬಿಡವ. ನಾವೇನು ಯಾವ ಹೊಟ್ಟೆ ಕಿಚ್ಚಿಗೂ ಹೇಳಿದ್ದಿಲ್ಲ. ಮತ್ತು ಹಂಗೆ ತಿಳ್ಕೊಂತಾನಂದ್ರೆ ಏನು ಮಾಡೋದೈತಿ, ಹೌದಿಲ್ಲ? ಹೋಗ್ಲಿ ಬಿಡು. ಏನು ವ್ಯಾಪಾರ ಚಲೋ ಆಗೈತಂತ? ವ್ಯಾಪಾರ ಭಾಳ ಚಲೋ ಆಗೈತಂತೆ. ತಂದು ತೋರಿಸಿದ ರೊಕ್ಕನ 10,000 ರೂಪಾಯಿ ವ್ಯಾಪಾರ ಆಗೈತಂತ. ನೀನು ಒಂದೇ ದಿನಕ್ಕೆ ನೋಡಿ ಏನು ಮಾಡ್ತಿ. ಅದನ್ನ ಅನ್ನತ್ತಿದ್ದ. ವ್ಯಾಪಾರ ಆಗಲ್ಲ ಅಂತ ಅಂದ್ಲು. ನೋಡು 10,000 ರೂಪಾಯಿ ವ್ಯಾಪಾರ ಆಯ್ತು. ಇನ್ನೂ ಸ್ಟಾರ್ಟಿಂಗ್ ಈಗ ಒಮ್ಮೆಕ್ಕೆ ಅಂಗಡಿ ಬಾಗ್ಲತ್ತಿಗೆ ಎಟ್ಲೇಟ್ ವ್ಯಾಪಾರ ಆಗೈತಿ, ಮುಂದೆ ಎಟ್ಟಾಗಕ್ಕಿಲ್ಲ. ಮತ್ತು ಹಿಂಗಾಗಿ ಮತ್ತು ನನಗೆ ಸಿಟ್ಟು ಬರೋದು, ಇವ ನಮ್ಮ ಏಳಿಗೆ ಕಣ್ಣು ಸಹಿಸಲ್ಲ ಅಂತ ಅನ್ನೋದು ನಾನು. ನಮ್ಮ ಏಳಿಗೆ ಕಣ್ಣು ಸಹಿಸರಾದ್ರೆ ಹಿಂಗೆ ಮಾಡ್ತಿದ್ರನ ಹೇಳು ಅಂತೇಳಿ ಅದನ್ನೇ ಮಾತಾಡತ್ತಿದ್ದ. ಹೋಗ್ಲಿ ಬಿಡು ಅಂದ್ರೆ ಅನ್ಲಿ ಬಿಡವ, ನಂಗೇನು ಬೇಜಾರಿಲ್ಲ. ಆಗಿದ್ರೆ ವ್ಯಾಪಾರ ಆಗಿಲ್ಲ ಅಂದಿದ್ರೆ ಹಂಗೂ ಗೊತ್ತಾಕಿತ್ತ. ಏನೋ ದೇವ್ರದಿಂದ ಆಗೈತಲ್ಲ, ಹೋಗ್ಲಿ ಬಿಡು. ನಂಗೇನು ಬೇಜಾರಿಲ್ಲ ಅಂತ. ಅವ್ರ ಮನೆ ಒಂದು ನಕ್ಕೊಂತೀವಿ ಖುಷಿಯಾಗಿ. ಅವನಿಗೆ ಏನೋ ಒಂದು ರೊಕ್ಕ ಹಾಕಿ ಮಾಡ್ಯಾನಲ್ಲ, ದೇವ್ರದಿಂದ ಯಾವುದೇ ರೀತಿ ನಷ್ಟ ಆಗ್ಲಾರ್ದಂಗೆ ಒಂದು ದುಡಿಮೆ ಮಾಡ್ಕೊಂಡು ಹೋಗ್ಲಿ ಅಷ್ಟೇ ಸಾಕು. ಅವ ಹಾಕಿದ ರೊಕ್ಕ ಹೊರಗೆ ಬಂದು ಇನ್ನೂ ಲಾಭನೇ ಆಗಲಿ, ಅವ್ನು ಒಳ್ಳೇದಾಗಲಿ. ನಾನು ಅದೇ ಹೇಳಿದೆ. ಏನೋ ಪಾಪ ಕಾಳಜಿಲೆ ಹೇಳ್ಯಾರ ಬಿಡಪ್ಪ, ಹಂಗಿದ್ದು ಮಾಡ್ಕೋಬೇಡ ಅಂಥದ್ದು ಹೇಳಿದೆ. ಸುಮ್ಮನಾದ. ಸರಿ ಇಡ್ಲವಾ. ಮತ್ತು ಇವು ನನ್ನ ಮಗಳು ಬರತ್ತಾಳ ತಡೆವಾ. ಹಾಂ ಬಂದ್ರೆ ಆಮೇಲೆ ಸಂತೋವೆ ಮಾವರ. ಅದು ಅಣ್ಣ ಅಂಗಡಿ ಮಾಡ್ಯಾನಲ್ರಿ, ನಿನ್ನ ಒಂದೇ ದಿನಕ್ಕೆ 10,000 ರೂಪಾಯಿ ವ್ಯಾಪಾರ ಆಗೈತಂತ್ರಿ. ಅದನ್ನ ಅನ್ನಂತೆ ನೋಡಿ, ಎಷ್ಟು ಚಲೋ ವ್ಯಾಪಾರ ಆಗೈತಿ ಅಂತ ಖುಷಿಪಟ್ಟನಂತೆ. ಅಷ್ಟ ಅನ್ನ ಮತ್ತೇನಾರ ಅಂದಿರ್ಬೇಕಲ್ವಾ? ಇಲ್ರಿ ಮಾವರ, ನೋಡವ 10,000 ರೂಪಾಯಿ ವ್ಯಾಪಾರ ಆಗೈತಿ ಅಂತೇಳಿ ಖುಷಿಪಟ್ಟನಂತೆ. ಅಂದ್ರೆ ಅವ್ವ ಅಂಗಡಿ ನಡೀತೈತೆ ಇಲ್ಲ ಅಂತ ಸ್ವಲ್ಪ ಚಿಂತೆ ಮಾಡ್ಕೊಂಡಿದ್ಲಲ್ಲ. ಏನಾಗಿಲ್ಲವ, ಹೆದರ್ಬೇಡ, ನೋಡಿಲ್ಲ 10,000 ರೂಪಾಯಿ ವ್ಯಾಪಾರ ಆಗೈತಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ಅದನ್ನ ಅನ್ನಂತೆ. ತಂಗಿಗೂ ಹೇಳು, ವ್ಯಾಪಾರ ಆಕತೆ ಇಲ್ಲ ಮತ್ತು ನಮ್ಮ ಅಣ್ಣಂದು ಲಾಸ್ ಆತ ಏನಂತ ಆಕಿನೂ ಚಿಂತೆ ಮಾಡೋದು ಬೇಡ, ಹೇಳೊಂದು ಮಾತು ಅನ್ನಂತೆ. ಹೌದಾ, ಒಂದೇ ದಿನಕ್ಕೆ 10,000 ರೂಪಾಯಿ ಅಂತ? ಆಗಲಿ ಬಿಡವ, ದೇವ್ರು ಒಳ್ಳೇದು ಮಾಡಲಿ. ಪಾಪ ಕಷ್ಟಪಟ್ಟು ದುಡಿತಾನೆ ಅಂತ ಅನ್ನೋ ಹೊತ್ನ್ಯಾಗ ಅಂಥ ಮನುಷ್ಯರಿಗೆ ದೇವ್ರು ಒಳ್ಳೇದು ಮಾಡ್ಲಾರ್ದ ಯಾರಿಗೆ ಮಾಡ್ತಾನ? ಆಗಲಿ ತಗೋ, ಆಗಲಿ ಇನ್ನೂ ಎತ್ತರಕ್ಕೆ ಬೆಳೀಲಿ. ಹ್ಞೂ ಅತ್ತಿಯರ ನಂಗೆ ಮಂಗಳ ಬರತ್ತಾಳ. ಮಂಗಳ ಯಾಕ ಮಕ ಸಪ್ಪು ಮಾಡಿ? ಯವ್ವ ನಾಳೆ ಹೋಗಲ್ಲವ, ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ಎದಕ್ಕೆ ಹೋಗ್ಬೇಕಲ್ಲಿ ಖಾಲಿ ಪೀಲಿ? ಅದು ಅತ್ತಿ ಏನಾಗಿಲ್ಲ, ಈಕಿ ಹೇಳಿದ್ರೆ ಕೇಳವಳ್ಳ. ಅನ್ನ ತಿನ್ನ ಬಾಯಿಲೆ ಮಾತಾಡ್ ನೀನು. ಸುಳ್ಳು ಹೇಳಿದ್ರೆ ನೋಡ್ ಮತ್ತೆ. ಏನಾಗಿಲ್ಲ ಅಂತ ನಾನು ಹೇಳಿದ್ರು ಕೇಳವಲ್ಲಂತ. ಯಾಕ ನಾ ಕೇಳಲ್ಲ? ನಂಗೇನು ಹುಚ್ಚಿಡುತ್ತಾನೆ ಹೇಳಿದ್ರು ಕೇಳಲಾರ್ದಂಗಿರಕ? ಕತಿ ನಿಂದಂತ ತಗ. ನಾನು ನೋಡ್ತಾ ಇದ್ದೀನಿ ಎಷ್ಟು ಮಾತಾಡ್ತೀನಿ ನೀನು. ಥೋ ಮಂಗಳ, ಗಂಡ ಯಾಕಂಗ ಮಾತಾಡ್ತಿ? ಅಮ್ಮ ನಿಂಗೇನು ಗೊತ್ತು ನಿನ್ನ ಮಗಳ ಬುದ್ಧಿ? ಮೊನ್ನೆ ಏನೇನು ಮಾಡ್ಯಾಳ ಗೊತ್ತನ? ಎಲ್ಲಾರು ಹೇಳಿದ್ರು ನಂಬಿರಕ್ಕಿಲ್ಲ ನೀವು, ಆದ್ರೆ ಹೇಳ್ತೇನೆ ಕೇಳ. ನಮಗಂತೇಳಿ ಮಾಟ ಮಾಡ್ಸಕ್ ಹೋಗಿ ಆ ಬಾಜು ಮನಿ ಚಂದ್ರವರ ಜೊತೆಗೆ ಸೇರಿ ಅದು ನನಗೆ ವಿಚಾರ ಗೊತ್ತಾಗಿ ಅದು ಅವ್ರಿಗೆ ತಿರುಗ್ತು ಬಿಡು. ಆದ್ರೆ ಏನು 1-2 ಆಟ ಎಲ್ಲ ಮಾಡಿರೋದು ಇಲ್ಲೇ ಮಗ ಮುಂದೆ ನಿಂತಾರ ಕೇಳ್ರಿ. ಏನೋ ಅದು? ಹೌದು ಮವ, ಅದು ನಮ್ಮ ಯಾಕೆ ಹಂಗೆ ಮಾಡಕ್ಕೆ ಹೋಗ್ಕೊಳ್ಳೋಣ ತಗ. ಸುಮ್ಮನೆ ಇರೋದು ಬಿಟ್ಟು ಇವೆಲ್ಲ ಯಾಕೆ ಬೇಕು ಅಂತ ನಾನು ತಗ ಹೇಳ್ದಾರ ಮಾತೇ ಕೇಳಂಗಿಲ್ಲ ತಗ. ನೋಡಿದಿ ಅಜ್ಜ, ನಿಂಗೇನು ಗೊತ್ತು? ನಿನ್ಗೆ ಪಾಪ ಗೊತ್ತಿರಂಗಿಲ್ಲ, ಮಾತಾಡ್ತಿ. ಅಲ್ಲಿ ನಿನ್ನ ಮಗಳೇನು ಸ್ವಲ್ಪ ಇದು ಮಾಡಂಗಿಲ್ಲ, ಎಷ್ಟು ತೆರೆ ಹಿಡಿಸ್ತಾಳ ಗೊತ್ತನ? ಅಯ್ಯೋ ದೇವ್ರೆ, ಈ ಹುಡುಗಿ ಏನು ಬಂತಪ್ಪ ದುರ್ಬುದ್ಧಿ. ಏನ್ರಿ ಇದು? ಬುದ್ಧಿ ಬೇಡ ಸ್ವಲ್ಪಕ್ಕಿಗೆ? ಏನಿವು ನಾನು ಮಾಡ್ಲಾರ ಕೆಲಸ ಈಕಿ ಮಾಡಕ್ ಹೊಂಟಾಳಲ್ಲ? ಇವ್ರ ಮಾತು ಕೇಳ್ಕೊಂಡು ಊರಾಗೆಲ್ಲ ಹರ್ಲಾಕಕ್ಕ? ನಾನಲ್ಲಿರಲ್ಲ. ಮಾಟ ಮಾಡ್ರಿ ಮಾಡಿ ನಾನು ಕೊಲ್ಬೇಕಂತ ಮಾಡ್ಯಾಳ ನಮ್ಮ ಅತ್ತಿ. ನಾ ಇರಲ್ಲ. ಇರಲ್ಲ ಅಂದ್ರೆ ಎಲ್ಲಿ ಹೋಗ್ಯವ? ಎಲ್ಲಕ್ಕೆ ಹೋಗ್ಲಿ, ಅದನ್ನಲ್ಲಿ ಇವ ಗಂಡ ನೋಡ್ಕೋತಾನ ಬಿಡು. ನಾನು ಗಂಡ ಇಲ್ಲೇ ಇರ್ತೀನಿ. ನಾನು ನಮ್ಮ ಅವ್ವ ನಮ್ಮ ಅಪ್ಪನ ಬಿಟ್ಟಿರ್ಬೇಕಾ? ಅಪ್ಪಣ್ಣ, ನಾನ್ ನಮ್ಮವ್ವ ನಮ್ಮ ಅಪ್ಪನ್ನ ಎಲ್ಲಾರನ್ನೂ ಬಿಟ್ಟಿರ್ಬೇಕು, ನೀ ಮಾತ್ರ ಬಿಟ್ಟಿರಂಗಿಲ್ಲ. ಯಾಕ ನೀವು ಗಂಡ ಮಕ್ಳಿಗೆ ಏನು ಕೊಂಬಿರ್ತಾವನ? ನಾವು ಹೆಣ್ಮಕ್ಳು ಅಷ್ಟೇ ಬಿಟ್ಟು ಬರ್ಬೇಕನ? ಅಯ್ಯೋ ಅತ್ತಿ ಏನಿದು? ನಾನು ಹೋಗಲ್ಲವ. ನಂಗೆ ಇವತ್ತು ಹೊಡ್ಯಾಕ್ ಬಂದಾಳಕ್ಕೆ ಅತ್ತಿ. ನಾನು ಅಲ್ಲಿದ್ದು ಹೊಡ್ಸ್ಕೋಬೇಕನ? ಇದು ಎಲ್ಲರಿಗೂ ಬಾಯಿ ಮಾಡಿ ಬೈತಾಳ, ಹೊಡಿತಾಳ. ನಾವಲ್ಲ ಇರಾಗ. ಮಾವ
ಮಾಡಿದ್ದೆ ನೀವೇ ಹೇಳ್ರಿ ನೋಡೋಣ. ಈ ಕೆಲಸ ಒಂದ್ ವೇಳೆ ನಾನು ಮಾಡಿದ್ದೆ ಅಂದ್ರೆ ನಿಮಗೆ ಸಿಟ್ಟು ಬರ್ತಿತ್ತೋ ಬರ್ತಿದ್ದಿಲ್ಲ? ಅಲ್ಲ ಅವೆಲ್ಲ ನಡೀತಾವ ಬಿಡ್ತಾವ ಇಲ್ಲ ಈಗಿನ ಕಾಲದಾಗ, ಆದ್ರೂ ಒಂಥರ ಹೆದರಿಕೆ ಅಲ್ಲನ್ರಿ ಮನುಷ್ಯಾಗಿಂತವೆಲ್ಲ ಅಂದ್ರೆ. ಹೌದು ಅದು ಕರೆನ. ಯಾಕೆ ಹಿಂಗೆ ಮಾಡಿದ್ಲಕ್ಕಿ? ಬರ್ಲಿಲ್ಲಲ್ಲಕ್ಕಿ ಈಗ ಬಿಕ್ಕೆ ಬಂದಾಳ. ನಾನು ನನ್ನ ಮಗಳು ಕಳ್ಸಲ್ಲ, ಇಲ್ಲ ಇರ್ಲಿ ನನ್ನ ಮಗಳು. ತೋ ಕಸ್ತೂರಿ, ಏನವ ಇಲ್ಲಿ ಹಿರೇ ಮನುಷ್ಯ ಅಂತ ನಾನಿಲ್ಲ. ನಾನೆಲ್ಲ ವಿಚಾರ ಮಾಡ್ತೀನಿ, ಯಾಕೆ ನೀವ್ಯಾಕೆ ಚಿಂತೆ ಮಾಡ್ತೀರಿ ಅದ್ರ ಬಗ್ಗೆ? ನಾ ಎಲ್ಲ ಮಾತಾಡ್ತೀನಿ, ಸ್ವಲ್ಪ ಸುಮ್ಮನೆ ಇರವ. ಮಾವ ಮಾತಾಡ್ತೀನಿ ಅಂತೀರಿ, ನೋಡಿದ್ರೆ ಯಾವ್ದು ಗಟ್ಟಿಗೆತ್ತಲ್ಲ. ಮತ್ತು ಸಮಾಧಾನ ಮಾಡಿ ನನ್ನ ಮಗಳನ್ನ ಅಲ್ಲಿ ಕಳ್ಸಕ್ಕೆ ನೋಡ್ತೀರ ಹೊರತು ಇದು ಹಿಂಗೆ ಆಗೈತಲ್ಲ ಏನು ಎತ್ತ ಹಿಂಗೆ ಯಾಕೆ ಮಾಡಿದೆ ಅಂತ ನೀವೇನು ಕೇಳೋ ಪ್ರಯತ್ನ ಮಾಡಲ್ಲ. ಮಂಗಳ, ಯಾಕವ ಸುಮ್ಮನೆ ಯಾಕೆ ಹೊಡ್ಯಾಕ್ ಬರ್ತಾಳಕ್ಕಿ? ನಾ ಏನು ಮಾಡಿಲ್ಲ ಅಜ್ಜ, ಕೇಳ್ಬೇಕಾರೆ ಇಲ್ಲ ನನ್ನ ಗಂಡ. ಏಯ್ ಬಾಯ್ ಬಿಡ್ತೀಯಿಲ್ಲ, ಸುಮ್ಮನೆ ಅದೆಲ್ಲ ನಿಮ್ಮ ಅವ್ವ ಮಾಡಿದ್ ನೋಡ್ಕೊಂಡೆ ನಾ ಏನಾರ ಮಾಡಿದ್ನೇನ? ಇಲ್ಲ ಮಾವ, ಈಕಿ ಏನು ಮಾಡಿಲ್ಲ. ಅದು ಏನಾಗೈತಿ ಅಂದ್ರೆ ಅವ್ವನೇ ಈ ಬಾಯ್ ಮಾಡಿ ಬೈದಿದ್ದು. ರೂಪಾತ್ಗೆ ಅಮ್ಮಗ ಹಿರಿಯಾರಿ ಬೈಯೋದು ಹೊಡಿಯೋದು ಇಲ್ಲ, ಆಕಿಗೆ ಏನಾರ ಒಂದು ಅನ್ನೋದು ಮಾಡಕ್ ಹೋಗಾರ, ಈಕಿ ಹಂಗ್ಯಾಕೆ ಮಾಡ್ತೀರಿ ಅಂತ ನಡ್ ಕೇಳಕ್ ಹೋಗ್ಕಳ, ಅಲ್ಲಿಗೆ ಹತ್ತಿ ಬಿಡ್ತೈತಿ ಅಷ್ಟೇ. ಪಾಪ ಮಂಗಳ ಏನು ಮಾಡಿಲ್ಲ. ಏನಾರ ಸುಳ್ಳು ಹೇಳ್ಬೇಕಿತ್ತು, ತಲೆ ಕುಂಬಳಕಾಯಿ ಹೊಡೆದಂಗೆ ಹೊಡಿತಿದ್ದೆ. ನಿಜ ಹೇಳಿ ಬಚಾವಾಗಿ. ನೀ ಯಾಕೆ ಹಂಗೆ ಬೈತಿ ನನಗೆ? ಗಂಡನ ಮರ್ಯಾದೆ ಕೊಡ, ನಿಂದೊಂದು ತಗ. ಗಂಡನ ಸಾರಿನ ಗುಂಡಿನ ಮರ್ಯಾದೆ ಕೊಡ್ಬೇಕಂತ ಮೊದ್ಲು ನಿಮ್ಮ ಅವ್ವಗ ಹೇಳಿ ದರಗಿಡ ಮಂದಿ ಹೆಣ್ಮಕ್ಳಿಗೆ ಬೈಯದ್ ಬಿಟ್ಟು. ಅಜ್ಜ ಅಮ್ಮ ನೀವೇನಾರು ನನಗೆ ಹೋಗು ಹೋಗು ಅಂತಂದ್ರಿ ನಾನಂತೂ ಉರ್ಲೆ ಹಾಕೊಳ್ಳೋದು. ನಾ ಹೋಗಲ್ಲ ಅಷ್ಟೇ. ನಾನು ಇದ್ರೆ ಇಲ್ಲೇ ಇರ್ತೀನಿ, ಇಲ್ಲ ಬೇರೆ ಮನೆ ಮಾಡ್ಕೊಡ್ರಿ, ನಾನು ನನ್ನ ಗಂಡ ಅಲ್ಲಿ ಇರ್ತೇವೆ. ನಾನು ಮಾತ್ರ ಅಲ್ಲಿ ಹೋಗಲ್ಲ. ಬರೇ ವಟ ವಟ ಕೇಳೋದೇ ಆಕತಿ. ಏನ್ ಮಾಡಿದ್ರು ತಪ್ಪು, ಹೆಂಗಿದ್ರು ತಪ್ಪು. ಏನಾರ ಒಂದು ಬೈಯದ್ರಾಗ ಇರ್ತಾಳ ತಗತ್ತಿ, ಯಾವಾಗ ನೋಡಿದ್ರು ತಗ ನಾನು ಹೋಗಲ್ಲ ಹೋಗಲ್ಲ ಹೋಗಲ್ಲ. ನಂಗೆ ಬೇಜಾರಾಗೈತಿ ಈಗ. ಅದಕ್ಕೆ ಏನ್ ಮಾಡೋಣವ ಈಗ? ನಂಗೆ ಬ್ಯಾಟಿಗೆ ಎಲ್ಲರೂ ಹೋಗ್ಬರ್ಬೇಕು ಅನ್ಸತ್ತೆ. ಎಲ್ಲರೂ ಹೋಗ್ಬರ್ಬೇಕು ಮಾವ. ನಂಗೆ ಹೊರಗೆ ಎಲ್ಲರೂ ಕರ್ಕೊಂಡು ಹೋಗ. ಮೊನ್ನೆ ಪ್ಯಾಟಿಗೆ ಹೋದಾಗ ಏನು ತೊಗೊಂಡಿಲ್ಲಲ್ಲ, ಏನಾರು ಕೊಡಿಸ್ ಬಾ, ಒಂಚೂರು ಕೊಡಿಸು ತೊಗೊಂತೇನೆ. ಹಂಗ ಪ್ಯಾಟಿಗೆ ಹೋಗಿ ಬರೋಣಂತ ಬಾರ. ನಡಿ ಹೋಗಿ ಬರೋಣ. ನೀನು ನನ್ನ ಮೇಲೆ ಸುಟ್ಟಾಬೇಡ ನೋಡು. ಸುಟ್ಟಾಗಲ್ಲ, ನಂಗೊಂದು ಹಸಿ ತಿನ್ಸ್ ಬಾ. ನಡಿ ಹೋಗಿ ಬರೋಣ. ಅಲ್ಲ ಹೊಂಟ್ರೆ ಏಯ್ ಈಗಾರ ಅಲ್ಲಿಂದ ಜಗಳ ಮಾಡ್ಕೊಂಡು ಬಂದು ಮತ್ತೆ ಹೊಂಟಿಯಲ್ಲ? ಅವ ನಾನು ನನ್ನ ಗಂಡ ಪ್ಯಾಟಿಗೆ ಹೊಂಟಿವಿ, ನಾವಲ್ಲಿ ಮನೆಗೆ ಹೊಂಟಿಲ್ಲ. ಆಯ್ತಾಯ್ತು ಹೋಗ್ ಬರವ, ನೀವು ಹೋಗ. ರೊಕ್ಕ ಕೊಡ್ಲೇನ ಒಟ್ಟು? ರೊಕ್ಕ ತಗೊಂಡು ಹೋಗು. ಅಜ್ಜ ಕೊಡಜ್ಜ. ಅಜ್ಜ ಇವ ಎಷ್ಟು ಜಿಪ್ಪಣದನ್ ಗೊತ್ತಾ? ಒಂದು ಅಂಗಿ ಏನು ಕೊಡ್ಸಂಗೆ ಇಲ್ಲ, ಬರೀ ಬೈತಾನ. ನಂಗೆ ರೊಕ್ಕ ಕೊಡಜ್ಜ, ನಾನೇ ತಗೋತೀನಿ ನನ್ನ ರೊಕ್ಕದಾಗ. ಆಯ್ತವ ತೊ ಇಡಿ ರೊಕ್ಕ ತಗೋ. ನಿಂಗೆ ಎಂತ ಅಂಗಿ ಬೇಕಂತ ಅಂಗಿ ತಗೋ, ಏನ್ ಬೇಕು ಅದನ್ನ ತಗೋ, ಹೋಗೋ ಇಡಿ. ನನ್ ಬಂಗಾರ ಗಿಟ್ಟೆವ ನಮ್ಮ ಅಜ್ಜ. ಬಾ, ನಾನು ನೋಡ್ ನಮ್ಮ ಅಜ್ಜ ಕೊಟ್ಟಿದ್ ರೊಕ್ಕದ ತಗೋತಿರ್ತೇನೆ. ಏನಾರ ಒದರಾಡಿದಿ ಮಾರ್ಕೆಟ್ನಾಗ ಬಿಟ್ಟು ಬಂದ್ಬಿಡ್ತೇನೆ ನಿಂಗ. ಏನ ನೋಡ್ದೇನವ, ಆಡ ಹುಡುಗದು, ಅದಕ್ಕೆ ಏನ್ ತಿಳಿತೈತಿ? ಹಂಗ ಹತ್ತಿ ಕೂಟ್ ಜಗಳ ಮಾಡ್ಕೊಂಡು ಬಂದತಿ ಇಲ್ಲಿಗೆ. ಬುದ್ಧಿ ಹೇಳಿ ಕಳ್ಸೋದ್ ಬಿಟ್ಟು ನಾನು ನನ್ನ ಮಗಳು ಕಳ್ಸಲ್ಲ ಅಂತಿ. ಆಕಿಗೆ ಅಷ್ಟು ಸಿಟ್ಟು ಮಂತ್ಯಾನ್ ಜಗಳ ಅನ್ನೋದೆಲ್ಲ ಇತ್ತಂದ್ರೆ ಈಗ ಹೋಗಿದ್ಲನ್ ಪೇಟಿಗೆ, ಆರಾಮ್ ಗಂಡನ ಜೋಡಿ ಅಡ್ಡಾಡ್ಕೊಂತ ಪೇಟಿಗೆ ಹೋದ್ಲು. ಇಷ್ಟೇ ವಿಚಾರ ಮಾಡಿ ನೀನು. ಆಕಿಗೆ ಅವೆಲ್ಲ ಇಲ್ಲ, ಸಣ್ಣಕ್ಕೆದಾಳ, ತಿಳುವಳಿಕಿಲ್ಲ, ತಿಳಿಸಿ ಹೇಳ್ಬೇಕು ನಾವು ಕರ್ತವ್ಯ ಅದು. ಅದನ್ನ ಬಿಟ್ಟು ಇದು ಮಾಡಿದ್ರೆ ಹುಡುಗಿ ಹೋಗು. ಹಂಗಂತ ಮಾವರ ಈಗ ಹಂಗಾರ ಸುಮ್ಮನೆ ಇರ್ಬೇಕು? ಹಂಗಾರ ಏನಾದ್ರೂ ಸುಮ್ಮನಿರಂತ ಯಾರಂದ್ರವ, ಆದ್ರೆ ಏನಾಗಿಲ್ಲ, ತಲೆ ಕೆಡಿಸ್ಕೊಬೇಡ. ಹೋಗುವ, ನಂಗೆ ತಾಟ ಹಚ್ಚ ಊಟ ಮಾಡಿ ನಾನು ಒಂಚೂರು ಪಂಚಾಯತಿ ಕೆಲಸ ಇತ್ತು, ಹೋಗ್ಬೇಕು ನಾ. ಆದ್ರೆ ಮಾವರ ನಾ ಈಗ ಸದ್ಯಕ್ಕಂತೂ ಆಕಿನ ಕಳ್ಸಲ್ಲ. ಬರ್ಲಿ ಗಂಗಾ ಬರ್ಲಿ, ಗಂಗಕ್ಕೆ ಬರ್ಲಿ, ನಾ ಆಕಿ ಜೋಡಿ ಒಂಚೂರು ಮಾತಾಡ್ಬೇಕು. ಏನೇ ಆದರೂ ಈಕಿ ಸಣ್ಣ ಹುಡುಗಿ ತಿಳುವಳಿಕಿಲ್ದ ಏನಾರ ಒಂದು ಹೆಚ್ಚು ಕಮ್ಮಿ ಮಾತಾಡಾಳ ಅನ್ಕೋರಿ, ಬೇಕಾದ್ದೇ ಆಗಲಿ. ಆದರೆ ಮಗ ಹೇಳಿದ್ದೇನು ಸುಳ್ಳಲ್ಲಲ್ಲ, ಮಗ ಏನು ಸಣ್ಣವಲ್ಲಲ್ಲ. ಮಾಟ ಮಾಡ್ಸಕ್ಕೆ ಹೋಗಿದ್ದು ಬಿಟ್ಟಿದ್ದು ಇವ್ರ ಜೊತೆ ಸೇರ್ಕೊಂಡು ಮನೆಯವ್ರ ವಿರುದ್ಧನ ಇಂಥವೆಲ್ಲ ಮಾಡ್ತಾರ ಇವ್ರಂದ್ರೆ ಎಷ್ಟು ಮಟ್ಟಿಗೆ ಸರಿ ಇದೆ? ಇದ್ರ ವಿಚಾರವಾಗಾದ್ರೂ ನಾನು ಆಡ್ತೀನಿ, ಮಾತಾಡಲೇಬೇಕು. ಮವರ ನೀವು ಮಗಳು ಅಂತ ಸುಮ್ಮನೆ ಇರಕ್ಕೆ ಹೋಗ್ಬೇಡ್ರಿ, ಮಾತಾಡ್ರಿ. ಏನಿದು ಹಿಂಗ್ಯಾಕೆ ಮಾಡಕ್ಕೆ ಹೋಗಿದ್ದೆ ಅಂತ ಕೇಳ್ರಿ ನೀವು ಒಂದು ಮಾತು. ಇಲ್ಲ ನಾನು ಕೇಳ್ಬೇಕಾಕತ್ ಮತ್ತೆ. ಇದಕ್ಕೆ ಹೇಳೋದು, ತವ್ರ ಮನೆಯವ್ರು ಏನಾರ ಹಚ್ಚಾಕಿ ಕೊಟ್ಟಿರ್ತಾರ ಏನೋ, ಯಾವುದಕ್ಕೂ ಒಂಚೂರು ಮಾತಿನ ಕಡೆ ಲಕ್ಷ್ಯ ಕೊಡು ಅಂತ. ಬಿಡ್ರಿ, ತವ್ರ ಮನೆಯವ್ರು ಏನು ಹೇಳ್ಕೊಡ್ತಾರ ಅವ್ರದೇ ಹತ್ತು ಹುರಿಯಾಕತ್ತಲ್ಲೇ, ಅವ್ರದ್ದು 12 ಆಗಿರ್ತೈತಿ, ಇನ್ನೇನು ಹಚ್ಕೊಡ್ತಾರ? ಇಷ್ಟಕ್ಕೂ ಈಗಲ್ಲ ಇವ್ರು ಬಂದು ಹಿಂಗಾಗೈತೆ ಅಂತ ಹೇಳಿದ್ದು. ಆಕೆಲ್ ಮತ್ತೆ ಅವ್ರ ಮನೆಗೆ ಫೋನ್ ಹಚ್ಚಾಳ. ಕಸ್ತೂರಿ ನಿಮ್ದೊಂದು ಕತಿ ಎತ್ತಾಗ. ಕಸ್ತೂರಿ ಅಂತಾಳ ಅಂತಲ್ಲ, ಆದರೂ ನಾನು ಹೇಳ್ತೇನಲ್ಲ, ಇಂಥವೆಲ್ಲ ಮಾಡೋದು ಸರಿ ಅಲ್ರಿ ಇದೆಲ್ಲ. ನಾಳೆ ಏನಕ್ಕೇನಾರು ದೊಡ್ಡ ಹೆಚ್ಚು ಕಮ್ಮಿ ಆದರೂ ಈಕಿ ಮೇಲೆ ಬರ್ತೈತಿ. ಅದು ಅಲ್ಲದೆ ಇವೆಲ್ಲ ವಂಶನೇ ತೆಗೆದು ಇದು ಮಾಡ್ಬಿಡ್ತಾವೆ. ಇವೆಲ್ಲ ಅದಾವಲ್ಲ ಭಾರಿ ಕೆಟ್ಟಿದ್ದು. ಸ್ವಲ್ಪ ತಿರುಗಿತು ಉಲ್ಟಾ ಅಂದರೆ ಜೀವಕ್ಕೆ ಆಪತ್ತು, ಗೊತ್ತನ? ಇಂಥವೆಲ್ಲ ಮಾಡಬಾರ್ದ್ರಿ, ಇವು ಕೆಟ್ಟದ್ದಿವೆಲ್ಲ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ, ಮಾಡಿಸೋರ್ಗೂ ಒಳ್ಳೇದಾಗಲ್ಲ, ಯಾರಿಗೆ ಮಾಡಿಸಿರ್ತೀವಲ್ಲ ಅವ್ರಿಗೂ ಒಳ್ಳೇದಾಗಲ್ಲ. ಇದನ್ನೊಂದು ಸ್ವಲ್ಪ ಬಂದ್ಲಂದ್ರೆ ಕೇಳ್ರಿ ಆಕಿನ್ ನೀವು.
ಹಿಂಗ್ಯಾಕೆ ಮಾಡಕ್ಕೆ ಹೋಗಿದ್ದಿ ಇದು ಸರಿ ಏನು ಮತ್ತೆ ನಿಂದ ಅಂತ ಕೇಳ್ರಿ. ಇಲ್ಲ ನೀವು ಕೇಳಲಿಲ್ಲ ಅಂದ್ರೆ ನಾ ಕೇಳ್ಬೇಕಾಕತ್ ಮತ್ತೆ. ಆಯ್ತು ಬರ್ಲಿ ತಗೋ. ಹಾಂ ಬಿಸಿ 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 ಕುಡಿಯಾಕತ್ರ ಗಂಟ್ಲು ಸರಳಾಕತ್ ನೋಡು. ಬೆಲ್ ಇನ್ನೋಟ್ ಆಗ್ಬೇಕಾಗಿತ್ತು ಇದು ಕಳವಿಗೆ. ಬೆಲ್ ಕಡಿಮೆ ಆಯ್ತು. ಅಲ್ಲ ಕಂಡಪಟ್ಟಿ ಬೆಲ್ಲ ಹಾಕೈತ್ರಿ ಎತ್ತೇರ ಅದಕ್ಕೆ. ತುಪ್ಪನಾರ ಇನ್ನೊಂದು ಚಮಚ ಆಗಿದ್ರ ಅಲ್ಲ ಇಷ್ಟು ಮ್ಯಾಲೆ ಕಾಣ್ತಾ ಐತಿ. ತುಪ್ಪ ಹಾಲು ಬೆಲ್ಲ ಎಲ್ಲ ಹಾಕಿ ಕೊಟ್ಟಿದ್ದ ಅಳವಿಗೆ. ಕುಡೀರಿ. ಅಯ್ಯೋ ದೇವ್ರೆ, ಇನ್ನೂ ತುಪ್ಪ ತುಪ್ಪ ಅಂತೀರಿ, ಗಂಟ್ಲು ಹಿಡಿಯಂಗಿಲ್ಲ. ಅದ್ಯಾಕೆ ಗಂಟ್ಲು ಹಿಡಿತೈತಿ? ಮನೆ ತುಪ್ಪ ಗಂಟ್ಲು ಹಿಡಿತೈತಂತ ಅದೇನು ದಾಡಲ್ಲೇ ಅಂಗಡಿ ಮಾಡಿದ್ದಂತ ಮಾಡಿ ಏನು? ಇಂಥವೆಲ್ಲ ಮಾಡಿಕೊಟ್ರೆ ತಿಂದು ನಾವು ಗಟ್ಟಿಯಾಗಿರ್ತೀವಿ. ಅದನ್ನ ಬಿಡ್ತೀರಿ, ಹೊಳ ಬೆಳ ಅದೇ ಮಾಡಿದ್ದನ್ನೇ ಅದನ್ನ ಇರೋದನ್ನ ತಿನ್ನು 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 ಅಂತೀರ. ತಗ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿಂದುಂಡು ಗಟ್ಟಿ ಅದ್ಗಿದಾಳ ಮತ್ತೆ ಅಂತ ನಿಂತಲ್ಲ. ಆಗ ಇವನ್ನೆಲ್ಲ ಮಾಡಿಕೊಡ್ಬೇಕು ಅನ್ನೋದಿಲ್ಲ. ಎಲ್ಲಿರ್ತದೆ ನಿಮ್ಗೆ? ಅಲ್ಲ ಅತ್ತಿಯರ, ಅಳವಿ ಇವತ್ತು ನೀವು ಕೇಳಿದ್ರಿ, ನಾನೇ ಮಾಡಿಕೊಟ್ಟಿಲ್ಲ. ಕೇಳಿ ನಿನ್ ಸೊಸಿನ ನಾ ಎಷ್ಟೆಲ್ಲ ಕೇಳೇನಿ ಅಂತೇಳಿ ಅದಕ್ಕೆ ನೆನಕ್ಕೆ ಹಾಕಿರ್ಬೇಕು. ಇರ್ಲಿ ಬಿಡ್ರಿ, ಹೋಲತ್ತಾಗ ನೀವು ಕೇಳಿದ್ರೆ ನಾವು ಮಾಡಿಕೊಟ್ವಿ. ಹಾಳಾಗೋಲತ್ತಾಗ ಕೂಡ್ರಿ, ಕುಡ್ದು ಇನ್ನೊಂದು ವಾಟೆ ಬೇಕಾರೆ ಕೇಳ್ರಿ, ಹಾಕ್ಕೊಡ್ತೇನಂತ. ಏನು ಇನ್ನೊಂದು ವಾಟೆ ಏನು ಬೇಡ, ಆದ್ರೆ ವಾರದಾಗ ಒಂದು 3-4 ಸಲ ಮಾಡಿ ಕುಡಿದನು. ಇಂಥವೆಲ್ಲ ಕುಡ್ಕೊಂತಿದ್ರೆ ಮನುಷ್ಯಾಗ ಏನು ದೇಹಕ್ಕೆ ಒಂಥರ ಗಟ್ಟಿ ಅಂದ್ರೆ ಆರಾಮ್ ಇರ್ತೇವತ್ತಾಗ, ಚಿಂತಿಲ್ದಂಗತ್ತಾಗ. ಗೊತ್ತನ ಇವೆಲ್ಲ ಕಸುವು ಮನುಷ್ಯಾಗ. ಅವಾಗೆಲ್ಲ ಇಂಥವು ಕುಡ್ದಿದ್ದು ತಿಂದಿದ್ದೆ ಈಗಿಷ್ಟು ಆರಾಮಾಗಿರೋದು ನಾವು. ಇಲ್ಲಾಂದ್ರೆ ಇರಕ್ಕೆ ಸಾಧ್ಯ ಇತ್ತಂತ ಮಾಡಿ ಏನು? ಆಗಂಗೆ ಇಲ್ಲ. ಈಗಿನ ನಿಮ್ಮ ಕೂಳು ತಿಂದುಬಿಟ್ರೆ ಈಗಿನ ಕೂಳು. ನಾವು ಇಂಥವೆಲ್ಲ ಅಳಿವಿ ಕುಡಿಯೋದು, ಬೆಲ್ಲ ತಿನ್ನೋದು, ಗಿಣ್ಣ ತಿನ್ನೋದು, ಹುಗ್ಗಿ ಹೋಳಿಗೆ ಅಂತೇ ಮಾಡೇವಂತ ಹಿಂಗದೇವಿ. ಅಲ್ಲ ಸಂತಿ ತರಕ್ಕೆ ಹೋಗಿದ್ನಲ್ಲ ನಿನ್ನ ಮಗ, ಏನು ಬರಲೇ ಇಲ್ಲ. ತಂದು ಕೊಟ್ನಲ್ರಿ ಅತ್ತೀರ. ಅಯ್ಯೋ ಒಟ್ಟು ಸಂತಿ ತಂದು ಕೊಟ್ಟ. ಹೆಂಗೆ ಕಡಿಮೆ ಆಗೈತನ? ಸಂತಿ ತಂದೇನಪ್ಪ. ರೇಟ್ ಎಷ್ಟು ಕಡಿಮೆ ಆಯ್ತು? ಇಲ್ಲ, ರೇಟ್ ಎಲ್ಲ ಅಂಗಡಿಯಾಗ ಅಷ್ಟೇ ಆತು. ನಂಗೆ ಗೊತ್ತು. ನಿಮ್ಮವ್ವ ಶಾಂತವನ ಮಗನ ಅಂಗಡಿಗೆ ಹೋಗು ಅಂತ ಕಳಿಸಿದ್ಲಲ್ಲ. ನಾನು ಹಂಗಾರೆ ಏನಾರ 1-2 ಐಟಮ್ ಪುಕ್ಕಟ ಕೊಡ್ತಾನ, ಏನು ರೇಟ್ ಗಿಟ್ ಬಿಡ್ತಾನ ಅಂತ ಮಾಡಿದ್ದೆ. ಏನಿಲ್ಲಲ್ಲ. ಮತ್ತು ಅದಕ್ಕೆ ಯಾಕೆ ಬಡ್ಕೊಂಡು ಸುತ್ತಾಡ್ಕೊಂಡು ಅಲ್ಲೇ ಹೋಗ್ಬೇಕು? ನೀ ಎಲ್ಲಿ ತರ್ತಿದ್ದ ಅಲ್ಲೇ ತೊಂಬ. ವ್ಯಾಪಾರ ಚಲೋ ಆಗಕತ್ತೈತೆ? ಇದ್ರು ಹಂಗೆ ಗಿರಾಕಿ ಬರ್ತಾನೆ ಇದ್ರು. ಚಲೋ ಆಕತ್ತಪ್ಪ ವ್ಯಾಪಾರ. ನೋಡು ಚಲೋ ಆಕತಿ ಅಂತ. ನೀನು ಎಷ್ಟು ದಿನ ತಿಂತಾವ ಮಾಡ್ತಿ ಅಂತದ ಏನಾರು ಹುಡುಕ್ಬೇಕು ಬೇಡ. ಅವನ ಅಂಗಡಿ ಬಾಜುಕ ಒಂದು ಹಾಕು. ಬಿಡ್ವೆ, ಅವ್ನ ವ್ಯಾಪಾರ ನಡೆಯಕತ್ತೈತಿ. ಈಗ ನಾ ಅಲ್ಲಿ ಹಾಕೊಂಡು ಕುಂದ್ರಬೇಕನ? ಸುಮ್ಮನಿರು. ಏನಾರ ಮಾಡ್ಕೊರಪ್ಪ, ಓಲತ್ತಾಗ. ನಂಗೆ ಯಾಕೆ ಸಾಯ ಮುದ್ಕಿಗೆ ಏನು ದುಡ್ದು ನೀವು ನನಗೆ ಕೊಡ್ತೀರಿ? ನಿಮ್ಮ ಬಾಳಕ್ಕೆ ಆಕತಿ. ನಾನು ಯಾಕೆ ಹೇಳಿ ಕೆಟ್ಟಾಗಬೇಕು? ಓಯ್, ನಿನಗೊಂದು ಹೊಟ್ಟೆ ಬೇಕಾರೆ ಹಾಕೊಂಬಂದು ಕುಂದ್ರು. ನಾನು ಮುಂದೆ ಕುಂತು ಮತ್ತೆ ಹಿಂದಾಗಡೆ ಕಣ್ಣು ಬಿಡ್ಬೇಡ. ಮಾಡಿಕೊಟ್ಟಕ್ಕೆ ನಾನು ಮತ್ತೆ ಕಣ್ಣು ಬೇರೆ ಬಿಡ್ತೇನೆ. ಆಯ್ತು, ನೀವೇ ಕುಡೀರಿ. ಇನ್ನೊಂದು ಹೊಟ್ಟೆ ಬೇಕಾರೆ ಕೇಳ್ರಿ, ಐತಿ ಕೊಡ್ತೇನೆ.